ಇಲ್ಲಿ ನಾವು ಸಂತೋಷದ ಮನಸ್ಥಿತಿಗೆ ಏನೆಲ್ಲ ತಯಾರಿ ಬೇಕು, ದುಃಖದ ಮನಸ್ಥಿತಿಗೆ ಏನು ತಯಾರಿ ಬೇಕು, ಹಾಸ್ಯದ ಮನಸ್ಥಿತಿಗೆ ಏನು ತಯಾರಿ ಬೇಕು, ತುಂಟತನದ ಮನಸ್ಥಿತಿಗೆ ಏನು ತಯಾರಿ ಬೇಕು. ಯಾವತ್ತೂ ಅಷ್ಟೇ ಸೋತಾಗಲೇ ಅದು ನಮ್ಮನ್ನು ಗೆಲ್ಲಿಸೋದು, ಕಲೆ ಆಗಲಿ ಪ್ರೀತಿ ಆಗಲಿ. ಬಹುತೇಕ ದುಃಖದ ಹಾಡುಗಳನ್ನು ಬರೀಬೇಕಾದ್ರೆ ಆ ಬರೆಯೋ ಮೂಡು ನೀವು ಸಂತೋಷವಾಗಿರೋ ಟೈಮಲ್ಲೇ ಬರೋದು. ತುಂಬ ಖುಷಿಯಾಗಿದ್ದಾಗ ದುಃಖದ ಹಾಡು ಬರೆಯುವಂಥ ಒಂದು ಪರಿಸ್ಥಿತಿ ಒದಗುತ್ತೆ. ನನಗಾಗಿರೋ ಅನುಭವಗಳು. ಈ ಡಿಫ್ರೆನ್ಸ್ಗಳು ನಮ್ಗೆ ಗೊತ್ತಾಗೋ ರೀತಿಯಲ್ಲಿ ಒಂದೇ ಪ್ರೀತಿ, ಒಂದೇ ಡ್ಯೂಯೆಟ್ಟೇ ಆದರೂ ಕೂಡ, ಒಂದೇ ಟ್ಯೂನೇ ಆದರೂ ಕೂಡ 5 ಜೋಡಿಗಳಿಗೆ 5 ರೀತಿಯಲ್ಲಿ ಸಾಹಿತ್ಯ ಬರೆಯೋ ರೀತಿಯಲ್ಲಿ, 10 ಜೋಡಿ ಇದ್ದರೆ 10 ರೀತಿಯ ಸಾಹಿತ್ಯ ಬರೆಯೋ ರೀತಿಯಲ್ಲಿ ನಾವು ಧಾರಾಳವಾಗಿ ತೆರ್ಕೋಬೇಕಾಗತ್ತೆ. ಅದಕ್ಕೇನು ಬೇಕೋ ಆ ನಾಲೆಡ್ಜನ್ನ ಬರ್ಕೋಬೇಕಾಗುತ್ತೆ. ಬೇರನ್ನು ಮರೆತರೆ ನಮಗೆ ಬೇರೆದಂತೆ ಸಿಗಲ್ಲ. ಆ ಸೌಂಡಿಂಗಲ್ಲಿ ನೀವು ಬರೆದ ಸುಮಾರು ಅನಿಸಿದ್ದು ಅದ್ಭುತವಾಗಿ ಕೇಳಿಸ್ಬೋದು, ಅಥವಾ ಇನ್ನೇನೋ 1-2 ಪದಗಳು ಸೇರಿಸಿದಾಗ ಇನ್ನೂ ಚಂದವಾಗಿ ಬರಬಹುದು. ಇಲ್ಲಿ ನೋಡಿ ಮತ್ತೊಂದು ಡೆವಲಪ್ಡ್ ಐಡಿಯಾ ಏನಂತಂದರೆ, ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಹೋದಾಗ ಇದಕ್ಕೆ ಇದೇ ಸಾಹಿತ್ಯಕ್ಕೆ, ಅದೇ ರಾಗಕ್ಕೆ ನೀವು ಬರೆದಂಥ ಸಾಹಿತ್ಯಕ್ಕೆ ವಾದ್ಯ ಸಂಯೋಜನೆಗಳೆಲ್ಲ ಆದಾಗ ರೆಕಾರ್ಡಿಂಗ್ ಸ್ಟುಡಿಯೋ ಸೌಂಡಿಂಗ್ ಕೇಳುವಾಗ ನಿಮಗೆ ಬೇರೆ ತಾನು ಅನ್ನಿಸ್ಬೋದು. ನಿಮಗೆ ಅನ್ನಿಸಬಹುದು, ಅಥವಾ ಸಂಗೀತ ನಿರ್ದೇಶಕರಿಗೆ ಅನ್ನಿಸ್ಬೋದು, ನಿರ್ದೇಶಕರಿಗೆ ಅನ್ನಿಸ್ಬೋದು, ಅಥವಾ ಅಭಿರುಚಿ ಇರೋ ಯಾರಿಗಾದರೂ ಅನ್ನಿಸ್ಬೋದು. ಅಟ್ಲೀಸ್ಟ್ ಆ ಸೌಂಡ್ ಇಂಜಿನಿಯರ್ಗಾದರೂ ಅನ್ನಿಸ್ಬಿಡ್ಬೋದು. ಸರ್ ಇದೊಂದು ಪದ ಬೇರೆ ಇದ್ರೆ ಚೆನ್ನಾಗಿರುತ್ತಲ್ಲ, ಸರ್ ಇದೊಂದು ಲೈನ್ ಅಂತ ಅನ್ನಿಸ್ಬಹುದು. ಎಲ್ಲವನ್ನ ಮುಕ್ತವಾಗಿ ತಗೊಳ್ಳೋಣ. ಅದರಲ್ಲಿ ಯಾವುದೇ ಈಗೋ ಬೇಡ. ನನಗೆ ಗೊತ್ತಿದೆ ಸರಿ, ನಾನು ಬರೆದಿದ್ದೆ ಕರೆಕ್ಟು, ಇವನೇನು ಹೇಳೋದು, ನನಗಿಂತ ಅವ್ನು ಚೆನ್ನಾಗಿ ಬರೀತಾನ, ಅವನಿಗಿಂತ ನಾನು ಚೆನ್ನಾಗಿ ಬರ್ದಿಲ್ವಾ, ನನ್ನ ಥಾಟ್ ಈ ಥರ ಇದೆ. ಅವನದೆಲ್ಲ ಸುಮಾರಾಗಿರೋ ಹಾಡೆಲ್ಲ ಹಿಟ್ಟಾಗತ್ತೆ ರೀ, ಮಿಲಿಯನ್ ಗಟ್ಟಲೆ ನೋಡ್ತಾರೆ ಜನ. ನಾವು ಎಷ್ಟು ಕಷ್ಟಪಟ್ಟರು ಜನ ನೋಡೋದೇ ಇಲ್ಲ, ನಮ್ಮದು ಕೇಳೋದೇ ಇಲ್ಲ. ಇಂಥ ಕ್ಲೀಶೆಗಳನ್ನೆಲ್ಲ ಬಿಟ್ಟು ಹಾಕಿ ಎಲ್ಲರೂ ಒಂದೇ, ಒಟ್ಟಾರೆಯಾಗಿ ಆ ಹಾಡು ಗೆಲ್ಲಬೇಕು, ಆ ಸಿನಿಮಾ ಗೆಲ್ಲಬೇಕು ಅನ್ನೋದೊಂದೇ ಗುರಿ ಇಟ್ಕೊಂಡು ಒಬ್ಬರಿಂದ ಏನೋ ಪಾಠ ಕಲ್ತಂಗೆ ಆಗುತ್ತೆ. ಏನಕ್ಕೆ ಯಾರೋ ಒಬ್ರು ಇದೊಂದು ಬೇಕು ಅಂತಂದಾಗ, ಬಟ್ ಸುಮ್ಮನೆ ನಿಮ್ಮನ್ನ ಕೆಣಕಿ ಡಿಸ್ಟರ್ಬ್ ಮಾಡಲಿಕ್ಕೆ ಯಾರಾದರೂ ಹೇಳಿದ್ರು ಅಂದರೆ ಅದಕ್ಕೇನು ಗಮನ ಕೊಡಬೇಡಿ. ಅಲ್ಲಿ ನಿರ್ದೇಶಕರು ಇರ್ತಾರೆ ಅಥವಾ ಸಂಗೀತ ನಿರ್ದೇಶಕರು ಇರ್ತಾರೆ. ಯಾರಾದರೂ ಸ್ವಲ್ಪ ಅಮೂಲ್ಯವಾಗಿ ಸಲಹೆ ಕೊಡುವಂಥವ್ರು ಅಂಥವ್ರು ಇದ್ದಾಗ ಅಮೂಲ್ಯ ಸಲಹೆಗಳನ್ನ ತಗೊಳ್ಳಿ. ಆ ಸೌಂಡಿಂಗಲ್ಲಿ ನೀವು ಬರೆದ ಸುಮಾರು ಅನಿಸಿದ್ದು ಅದ್ಭುತವಾಗಿ ಕೇಳಿಸ್ಬೋದು, ಅಥವಾ ಇನ್ನೇನೋ 1-2 ಪದಗಳು ಸೇರಿಸಿದಾಗ ಇನ್ನೂ ಚಂದವಾಗಿ ಬರಬಹುದು. ಆನ್ ಸ್ಪಾಟ್ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಇನ್ನೇನೋ ಒಂದು ಎಕ್ಸ್ಟ್ರಾ ಎಫೆಕ್ಟ್ಸ್ ಬೇಕು ಶಬ್ದಗಳಿಂದ ಅಂತಂದಾಗ, ಆನ್ ಸ್ಪಾಟಲ್ಲಿ ನೀವು ಅದು ಕೊಡೋದಕ್ಕೆ ರೆಡಿಯಾಗಿರಬೇಕು ಅಂದಾಗ 100ಕ್ಕೆ 101ರಷ್ಟು ನಾವು ಇನ್ವಾಲ್ವ್ ಆಗಿರಬೇಕಾಗತ್ತೆ. ಆ ಹಾಡಿಗೆ ಸೋತು ಶರಣಾಗಿ ಅದರ ಕಾಲಿಗೆ ಬಿದ್ದಾಗ ಅದು ನಮ್ಮನ್ನು ಕೈ ಹಿಡಿದು ಗೆಲ್ಲಿಸುತ್ತೆ ನಮ್ಮನ್ನು. ಯಾವತ್ತೂ ಅಷ್ಟೇ ಸೋತಾಗಲೇ ಅದು ನಮ್ಮನ್ನು ಗೆಲ್ಲಿಸೋದು, ಕಲೆ ಆಗಲಿ ಪ್ರೀತಿ ಆಗಲಿ. ಈ ರೀತಿ ಮುಂದುವರಿತಾ ಹೋಗುತ್ತೆ. ಇಲ್ಲಿ ಒಂದು ಹಾಡಿನ ಕಥೆ ಆಗೋಯ್ತು, ಇನ್ನೊಂದು ಹಾಡು ಬರೀಬೇಕು, ಅದರ ಸನ್ನಿವೇಶ ಬೇರೆ, ಅದರ ವಿಚಾರ ಬೇರೆ. ಆ ರೀತಿ ಮಾಡ್ತಾ ಹೋದಾಗ ಏನಾಗುತ್ತೆ, ಬಹುತೇಕ ಇದು ಒಂದು ವಿಪರ್ಯಾಸ ಇದೆ. ವಿಪರ್ಯಾಸ ಅನ್ಬೇಕಾ, ಜಿಜ್ಞಾಸೆ ಅನ್ಬೇಕಾ, ಅಥವಾ ಪರಿಸ್ಥಿತಿ ನಿಮಗೆ ಒಡ್ಡುವಂಥ ಟೆಸ್ಟ್ ಅನ್ಕೋಬೇಕಾ ಗೊತ್ತಿಲ್ಲ. ಬಹುತೇಕ ದುಃಖದ ಹಾಡುಗಳನ್ನು ಬರೀಬೇಕಾದ್ರೆ ಆ ಬರೆಯೋ ಮೂಡು ನೀವು ಸಂತೋಷವಾಗಿರೋ ಟೈಮಲ್ಲೇ ಬರೋದು. ನನಗಾಗಿರೋ ಅನುಭವಗಳು. ನಿಮಗೂ ಹಂಗೆ ಬರಬಹುದೇನೋ, ನಾನು ಅದನ್ನು ಹೇಳ್ತಾ ಇದ್ದೀನಿ. ಬಹುತೇಕ ನನ್ನ ಸಹಪಾಠಿ ಗೀತ ರಚನೆಕಾರರು, ಕವಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಅನುಭವವೂ ಅದೇ ಆಗಿದೆ. ತುಂಬ ಖುಷಿಯಾಗಿದ್ದಾಗ ದುಃಖದ ಹಾಡು ಬರೆಯುವಂಥ ಒಂದು ಪರಿಸ್ಥಿತಿ ಒದಗುತ್ತೆ. ಅದೇ ಇವರೇನೋ ದುಃಖದಲ್ಲಿರ್ತಾರೆ, ಏನೋ ಬೇಜಾರಲ್ಲಿರ್ತಾರೆ, ಅಂಥ ಟೈಮಲ್ಲಿ ಒಂದು ಜಾಲಿ ಸಾಂಗು, ಒಂದು ಟಪಂಗುಚಿ ಸಾಂಗು, ಇನ್ಯಾವುದೋ ಮಜಾ ಸಾಂಗು, ಇನ್ಯಾವುದೋ ಒಂದು ಡ್ಯೂಯೆಟ್, ಇನ್ನೇನೋ ಖುಷಿಯಾಗಿರೋ ಹಾಡು ಬರೀಬೇಕಾದ ಪರಿಸ್ಥಿತಿ ಬರುತ್ತೆ. ಇದು ಯಾರನ್ನೂ ಬಿಟ್ಟಿಲ್ಲ, ಯಾರನ್ನೂ ಬಿಡಲ್ಲ. ಆದರೆ ನಾವು ನಮ್ಮ ಮೂಲ ಮನಸ್ಥಿತಿ, ನಮ್ಮ ಪರಿಸ್ಥಿತಿ, ಒದ್ದಾಟಗಳೇನಿದೆ ಅದನ್ನು ಒಂದು ಕಡೆ ಪಕ್ಕದಲ್ಲಿ ಇಟ್ಟು ಕೆಲಸ ಮಾಡುವ ಹಂತದಲ್ಲಿ ಅದರಲ್ಲಿ ಪರಕಾಯ ಪ್ರವೇಶವಾಗಬೇಕಾಗುತ್ತೆ. ಆ ತಾಳಕ್ಕೆ, ಆ ರಾಗಕ್ಕೆ, ಆ ನಾದಕ್ಕೆ, ಆ ಸನ್ನಿವೇಶಕ್ಕೆ, ಆ ಪಾತ್ರಕ್ಕೆ ಎಲ್ಲ ರೀತಿಯಲ್ಲೂ ನಾವು ನೀರಿನ ರೀತಿಯಲ್ಲಿ ಒಗ್ಗಬೇಕಾಗತ್ತೆ. ನೀರು ತಂಬಿಗೆಯಲ್ಲಿಟ್ಟರೆ ತಂಬಿಗೆ ಶೇಪು, ಬಿಂದಿಗೆಯಲ್ಲಿಟ್ಟರೆ ಬಿಂದಿಗೆ ಶೇಪು, ಲೋಟದಲ್ಲಿದ್ದರೆ ಲೋಟ ಶೇಪು. ನೀರು ಹೇಗೆ ಎಲ್ಲ ಆಕಾರಗಳಿಗೂ ಈಸಿಯಾಗಿ ಹೊಂದುತ್ತೋ ಆ ರೀತಿ ಒಬ್ಬ ಕವಿಯ ಮನಸ್ಸು, ಒಬ್ಬ ಬರಹಗಾರನ ಮನಸ್ಸು ಇರಬೇಕಾಗತ್ತೆ. ಅವನು ಎಷ್ಟೇ ದುಃಖದಲ್ಲಿರಲಿ ಸಂತೋಷದ ಹಾಡು ಬರೀಬೇಕು ಅಂದರೆ ಆ ಸಂತೋಷದ ಮೂಡಿಗೆ ಹೋಗಿ ಆ ರೀತಿನೇ ಬರೀಬೇಕಾಗುತ್ತೆ. ಎಷ್ಟೇ ಸಂತೋಷವಾಗಿದ್ದರೂ ಅವ್ನು ದುಃಖದ ಹಾಡು ಬರೀಬೇಕಾದ್ರೆ ಆ ಮೂಡಿಗೆ ಹೋಗಿ ಅದನ್ನು ಬರೀಬೇಕಾಗುತ್ತೆ. ಕೆಲವ್ರಿಗೆ ಭಾವುಕತೆ ಜಾಸ್ತಿ ಇರುತ್ತೆ. ಯಾವುದೇ ಸನ್ನಿವೇಶಕ್ಕೆ ಬರೆಯುವಾಗ ತಮ್ಮ ರಿಯಲಿಸ್ಟಿಕ್ ಜೀವನವನ್ನು, ತಮ್ಮ ನಿಜವಾದ ಜೀವನದಲ್ಲಿ ಆದಂಥ ಕಷ್ಟ ಸುಖ ಒಳ್ಳೆಯದು ಕೆಟ್ಟದನ್ನೆಲ್ಲ ಅದಕ್ಕೆ ತುಲನಾತ್ಮಕವಾಗಿ ಅವನದನ್ನು ಕನೆಕ್ಟ್ ಮಾಡ್ಕೊಂಡ್ಬಿಟ್ಟ ಅಂತಂದರೆ ಅವನಿಂದ ಕೆಲಸ ಮಾಡೋಕ್ಕಾಗಲ್ಲ. ಆ ರೀತಿ ಆಗದೇನೆ ಆದಷ್ಟು ಸ್ವಲ್ಪ ಅದಕ್ಕೊಂದು ಲೇಯರ್ ಇಟ್ಕೋಬೇಕು. ಒಂದು ಕರ್ಟನ್ ಕಟ್ಕೊಂಡು ನಿಜವಾದ ನಮ್ಮ ಪರಿಸ್ಥಿತಿಗೂ, ಕೆಲಸ ಮಾಡೋ ಪರಿಸ್ಥಿತಿಗೂ ಮಧ್ಯದಲ್ಲಿ ಮನಸ್ಸಿಂದನೇ ಕೆಲಸ ಮಾಡಬೇಕು. ಆದರೆ ನಮ್ಮ ನಿಜವಾದ ಪರಿಸ್ಥಿತಿಯ ಒತ್ತಡಗಳು ನಾವು ಮಾಡೋ ಕೆಲಸದ ಮೇಲೆ ಪ್ರಭಾವ ಬೀರದ ರೀತಿಯಲ್ಲಿ
ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಮೈಂಡ್ಸೆಟ್ ಇಟ್ಕೋಬೇಕಾಗುತ್ತೆ. ಆ ರೀತಿ ನಾವು ಇಟ್ಕೊಂಡಾಗ ಖಂಡಿತ ಹಾಡುಗಳು ಚೆನ್ನಾಗಿ ಬರುತ್ತೆ, ಸೊಗಸಾಗಿ ಬರುತ್ತೆ. ಇಲ್ಲಿ ನಾವು ಸಂತೋಷದ ಮನಸ್ಥಿತಿಗೆ ಏನೆಲ್ಲ ತಯಾರಿ ಬೇಕು, ದುಃಖದ ಮನಸ್ಥಿತಿಗೆ ಏನು ತಯಾರಿ ಬೇಕು, ಹಾಸ್ಯದ ಮನಸ್ಥಿತಿಗೆ ಏನು ತಯಾರಿ ಬೇಕು, ತುಂಟುತನದ ಮನಸ್ಥಿತಿಗೆ ಏನು ತಯಾರಿ ಬೇಕು, ರಸಿಕತನದ ಮನಸ್ಥಿತಿಗೆ ಏನು ತಯಾರಿ ಬೇಕು, ವಿರಹದ ಮನಸ್ಥಿತಿಗೆ ಏನು ತಯಾರಿ ಬೇಕು, ಒಂದು ಶಾಸ್ತ್ರೀಯತೆಯ ಮನಸ್ಥಿತಿಗೆ ಏನು ತಯಾರಿ ಬೇಕು, ಒಂದು ದೇಶೀಯತೆಯ ಮನಸ್ಥಿತಿಗೆ ಏನು ತಯಾರಿ ಬೇಕು, ಜನಪದ ಮನಸ್ಸಿಗೆ ಏನು ಬೇಕು, ಜಾನಪದ ಮನಸ್ಸಿಗೆ ಏನು ಬೇಕು, ಜನರ ಪದದ ಮನಸ್ಥಿತಿಗೆ ಏನು ಬೇಕು, ಪಾಶ್ಚಾತ್ಯ ಮನಸ್ಥಿತಿಗೆ ಏನು ಬೇಕು. ಈ ಎಲ್ಲವೂ ಕೂಡ ನಮಗೆ ಅಧ್ಯಯನಗಳಿಂದ ಸದಾಕಾಲ ನಾವು ಕಲಿತಾ ಇರಬೇಕಾಗುತ್ತೆ. ಇವಾಗ ನೋಡಿ, ಒಂದು ಚಿಕ್ಕ ಹುಡುಗಿ 18 ವರ್ಷದ ಹುಡುಗಿ 20 ವರ್ಷದ ಹುಡುಗ ಡ್ಯೂಯೆಟ್ ಹಾಡ್ತಾರೆ ಅಂದಾಗ ಇದು ಒಂದು ಕಡೆ ನಡೀತಾ ಇರುತ್ತೆ. 25 ವರ್ಷದ ಹುಡುಗಿ 30 ವರ್ಷದ ಹುಡುಗ ಅವ್ನು ಡ್ಯೂಯೆಟ್ ಹಾಡ್ತಾನೆ. 45 ವರ್ಷದ ಒಂದು ಹೆಣ್ಣು ಮಗಳು 50 ವರ್ಷದ ಒಂದು ಗಂಡಸು ಡ್ಯೂಯೆಟ್ ಹಾಡ್ತಾ ಇರ್ತಾರೆ. ಅಲ್ಲಿ 70 ವರ್ಷದ ಒಂದು ಮಹಿಳೆ 80 ವರ್ಷದ ಒಬ್ಬ ಪುರುಷ ಡ್ಯೂಯೆಟ್ ಹಾಡ್ತಾನೆ. ಎಲ್ಲ ಡ್ಯೂಯೆಟ್ಗಳೇ, ಎಲ್ಲನೂ ಪ್ರೀತಿನೇ. ಬಟ್ ಎಲ್ಲದಕ್ಕೂ ಬೇರೆ 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 ಪ್ರಭೇದಗಳಿದೆ. ಎಲ್ಲವೂ ಪ್ರೀತಿನೇ, ಎಲ್ಲವೂ ಕೂಡ ಒಂದಕ್ಕೆ ಅಂಗೀಕಾರವೇ. ಬಟ್ ಎಲ್ಲ ಅಂಗೀಕಾರಗಳ ಮಧ್ಯದಲ್ಲಿ ಇರೋ ಅಲಂಕಾರ ಬೇರೆ, ಅಂಗಿ ಬೇರೆ, ಉಪಕಾರ ಬೇರೆ, ಒಬ್ರಿಗೊಬ್ರು ಮಾಡೋ ಉಪಕಾರ ಬೇರೆ. ಅವಾಗೇನು ಮಾಡೋದು? ಸೊ ಈ ಯೂತ್ನೆಸ್, ಈ ಟೆಂಡರ್, ಈ ಟಿಂಬರ್ಗೆ ಅನುಗುಣವಾದಂಥ ನಾಲೆಡ್ಜನ್ನು ಇಟ್ಕೋಬೇಕು. ಅದರ ಡೆವಲಪಿಂಗ್ 25-30 ವರ್ಷದವ್ರದಿಗೆ, 40 ವರ್ಷದವ್ರದಿಗೆ, 50 ವರ್ಷದವ್ರಿಗೆ, 70-80 ವರ್ಷದವರು ಡ್ಯೂಯೆಟ್ ಆಡಿದ್ರೆ ಹಿಂಗೆ ಆಡ್ಬೋದು. ಈ ಡಿಫ್ರೆನ್ಸ್ಗಳು ನಮ್ಗೆ ಗೊತ್ತಾಗೋ ರೀತಿಯಲ್ಲಿ ಒಂದೇ ಪ್ರೀತಿ, ಒಂದೇ ಡ್ಯೂಯೆಟೇ ಆದರೂ ಕೂಡ, ಒಂದೇ ಟ್ಯೂನೇ ಆದರೂ ಕೂಡ 5 ಜೋಡಿಗಳಿಗೆ 5 ರೀತಿಯಲ್ಲಿ ಸಾಹಿತ್ಯ ಬರೆಯೋ ರೀತಿಯಲ್ಲಿ, 10 ಜೋಡಿ ಇದ್ದರೆ 10 ರೀತಿಯ ಸಾಹಿತ್ಯ ಬರೆಯೋ ರೀತಿಯಲ್ಲಿ ನಾವು ಧಾರಾಳವಾಗಿ ತೆರ್ಕೋಬೇಕಾಗತ್ತೆ. ಅದಕ್ಕೇನು ಬೇಕೋ ಆ ನಾಲೆಡ್ಜನ್ನ ಬರ್ಕೋಬೇಕಾಗುತ್ತೆ. ಈ ರೀತಿ ಮಾಡಬೇಕು ಅಂದಾಗ ಹೆಚ್ಚು ಅಕ್ಷರ ಜ್ಞಾನ, ಓದುಗಾರಿಕೆ, ಹೆಚ್ಚು ಗಮನ ಹರಿಸಿ ಹೆಚ್ಚು 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 ರೀತಿ ಪ್ರಯತ್ನಪೂರ್ವಕವಾಗಿ ಬರಿತಾ ಹೋಗ್ಬೇಕು. 2 ಡ್ಯೂಯೆಟ್ ಬರೆದ ತಕ್ಷಣ 3ನೇ ಡ್ಯೂಯೆಟ್ ಅದೇ ಸನ್ನಿವೇಶ, ಅದೇ ಟ್ಯೂನ್, ಹೋಗ್ರಿ ಅದೇ ಥರ ಬರುತ್ತೆ, 3ನೇದೇನು ಬರಲ್ಲ. ನಮಗೆ ಅಸಹನೆ ಜಾಸ್ತಿ ಆಗುತ್ತೆ, ಬಹಳ ಅಸಹನೆ ಜಾಸ್ತಿ ಆಗುತ್ತೆ, ಅಸಹಿಷ್ಣುತೆ ಜಾಸ್ತಿ ಆಗುತ್ತೆ, ಹಿಂಸೆ ಆಗುತ್ತೆ, ಒದ್ದಾಟ ಆಗುತ್ತೆ. ಅದನ್ನೆಲ್ಲ ನಾವು ಆ ಕಡೆ ಈ ಕಡೆ ಮಾಡಿ ತುಂಬ ಸೈರಣೆ ಇಟ್ಕೋಬೇಕು, ಸಹಿಷ್ಣುತೆ ಬೇಕು, ತುಂಬ ತಾಳ್ಮೆ ಬೇಕು, ತುಂಬ ತಾಳ್ಮೆ ಬೇಕು. ಅಷ್ಟು ಇಟ್ಕೊಂಡು ಒಂದೇ ಟ್ಯೂನು 5 ರೀತಿ 10 ರೀತಿ ಡ್ಯೂಯೆಟ್ ಸಾಂಗು 10 ಬೇರೆ ಬೇರೆ ಜೋಡಿಗಳಿಗೆ 10 ಥರ ಬರೀಬೇಕು ಅಂತಂದಾಗ ಆ ಪ್ರೀತಿನ ಎಷ್ಟು ರೀತಿಯಲ್ಲಿ ಹೇಳ್ಬೋದು ಅನ್ನೋ ಸರ್ಕಸ್ ಇದೆಯಲ್ಲ, ಈ ಸರ್ಕಸ್ಸಲ್ಲಿ ನಾವು ಆಡಿ ಗೆದ್ರೇ ನಮಗೆ ಸಕ್ಸಸ್ಸು. ಇದು ಬರೀ ಪ್ರೀತಿ ವಿಚಾರ ಆಯಿತು. ಒಂದು ವಿರಹ, ಈ ಥರ ಒಂದು 10 ಜೋಡಿ ಇದೆ, ಒಂದೇ ಥರ ಟ್ಯೂನ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. 10 ಜೋಡಿಗೆ 10 ರೀತಿ ವಿರಹ ಬರೀಬೇಕು. ಹೇಗೆ ಬರೀತೀರಾ? ಆ ಏಜು, ಆ ಎಕ್ಸ್ಪೀರಿಯೆನ್ಸು, ಆ ಕಲಾವಿದರ ಏಜು ಆ್ಯಂಡ್ ಎಕ್ಸ್ಪೀರಿಯೆನ್ಸು, ಮತ್ತು ಅವ್ರು ನೋಡಿರ್ತಕ್ಕಂಥದ್ದನ್ನು ನೀವು ಇಮೇಜ್ ಮಾಡ್ಕೊಂಡು ಎಲ್ಲವೂ ಆಗಬೇಕಲ್ಲ ಅಲ್ಲಿ. ಈ ಥರ ಆ ಥರ ಒಂದನ್ನು 10 ರೀತಿ 100 ರೀತಿ ಮತ್ತು 10 100ನ್ನು ಒಂದೇ ರೀತಿಯಲ್ಲಿ ಮಾಡುವಂಥ ಒಂದು ಪ್ರಾಕ್ಟೀಸ್ ಮಾಡ್ತಾ ನಮಗೆ ಅರಿವಿಲ್ಲದೆ ಇದು ನಮಗೆ ಕೈವಶವಾಗ್ತಾ ಹೋಗುತ್ತೆ. ಆಗ ನಾವು ಅದನ್ನು ಇನ್ನೂ ಹೆಚ್ಚು ಆರಾಧಿಸ್ಕೊಂಡು, ಇನ್ನೂ ಹೆಚ್ಚು ತನ್ಮಯತೆಯಿಂದ, ಇನ್ನೂ ಹೆಚ್ಚು ತಾಳ್ಮೆಯಿಂದ, ಇನ್ನೂ ಹೆಚ್ಚು ಅಧ್ಯಯನಪೂರ್ವಕವಾಗಿ ನಾವು ಬರಿತಾ ಹೋಗಬೇಕಾಗುತ್ತೆ. ನಮ್ಮ ಪುಣ್ಯಕ್ಕೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಅದ್ಭುತವಾದ ಟ್ಯೂನ್ ಕೊಟ್ಟರು, ಒಳ್ಳೆ ಟ್ಯೂನ್ ಕೊಟ್ಟರು, ಆ ಟ್ಯೂನ್ ನಮ್ಗೆ ಇಷ್ಟ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ಬಹಳ ಬೇಗ ಬಂದುಬಿಡುತ್ತೆ ಸಾಹಿತ್ಯ. 10 ನಿಮಿಷ 15 ನಿಮಿಷದಲ್ಲಿ ಬರೀಬೋದು. ಅದು ಕಷ್ಟವೇ ಅಲ್ಲ. ಕೆಲವು ಸತಿ ಒಬ್ಬರು ಟ್ಯೂನ್ ಕೊಟ್ಟಿರ್ತಾರೆ, ನಿಮಗೆ ಟ್ಯೂನೇ ಇಷ್ಟ ಆಗಿರಲ್ಲ ಅಂತ ಇಟ್ಕೊಳ್ಳಿ, ಏನೋ ಮಾಡೋಕ್ಕಾಗಲ್ಲ, ನೀವು ಅದಕ್ಕೆ ಅಲಂಕಾರ ಮಾಡಲೇಬೇಕು. ಆವಾಗ ಟೈಮ್ ತೊಗೊಳುತ್ತೆ. ಇಷ್ಟ ಇದೆಯೋ ಇಲ್ಲವೋ ಅದನ್ನು ನಿಮ್ಮದಾಗಿಸ್ಕೋಬೇಕು, ಅದನ್ನು ಪ್ರೀತಿಸಬೇಕು. ಅದಕ್ಕೆ ನೀವೊಂದು ಅಲಂಕಾರಪೂರ್ವಕವಾಗಿ ಒಂದು ಹಾಡನ್ನು ಬರೀಬೇಕು. ಈ ರೀತಿ ಮಾಡ್ತಾ ಹೋದರೆ, ಈ ರೀತಿ ಮಾಡುವಂಥ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮಗೆ ಎಲ್ಲ ರೀತಿಯ ಟ್ಯೂನ್ಗಳಿಗೂ ಎಲ್ಲ ರೀತಿಯ ಸಾಹಿತ್ಯಗಳನ್ನು ಬರೆಯುವಂಥ ಒಂದು ಸಿದ್ಧ ಸೂತ್ರಿಕೆ ಅಥವಾ ಸಿದ್ಧ ಸೂತ್ರ ನಮ್ಮದಾಗುತ್ತೆ. ಆಮೇಲೂ ನಾವು ಮತ್ತೆ 1ನೇ ಕ್ಲಾಸಿನ ಪಾಠವನ್ನು ಓದಬೇಕಾಗುತ್ತೆ, ಮತ್ತೆ 2ನೇ ಕ್ಲಾಸ್ ಪಾಠವನ್ನು ಓದಬೇಕಾಗತ್ತೆ. ಅಗಸ, ಆಟ, ಇರುವೆ, ಈಶ ಮರೆಯೋ ಹಾಗೆ ಇಲ್ಲ. ನಾವು A ಫಾರ್ ಆ್ಯಪಲ್, B ಫಾರ್ ಬ್ಯಾಟ್ ಮರೆಯೋ ಹಾಗೆ ಇಲ್ಲ. ಇವುಗಳನ್ನೆಲ್ಲ ನಾವು ಬೇಸಿಕ್ ಲೆವೆಲಿಂದ ಮತ್ತೆ ಆಗಬೇಕು. ಸಂಗೀತದಲ್ಲಿ ಯಾವಾಗಲೂ ಅವನು ಎಂಥ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ಎಂಥ ಅದ್ಭುತವಾದ ಪಿಯಾನೋ ಪ್ಲೇಯರ್ ಆಗಿರಲಿ, ಕೀಬೋರ್ಡ್ ಪ್ಲೇಯರ್ ಆಗಿರಲಿ, ಅವನು ಕಲಿಯೋ ಪ್ರೊಸೆಸ್ ಬಂದಾಗ ಅವನು ಮತ್ತೆ ಸರಿಗಮದಿಂದನೇ ಕಲಿಬೇಕು. ಮಲಹರಿ ರಾಗ, ಮಾಯಾಮಾಳವಗೋಳ, ಈ ಥರ ಒಂದು ಬೇಸಿಕ್ಕಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕಾಗತ್ತೆ. ಅವನು ಬೇರನ್ನು ಮರೆತರೆ ನಮಗೆ ನಮಗೆ ಸಿಗಲ್ಲ. ಆ ಬೇರೂರಿರುವಂಥ ಬೇರಿನ ಒಳಗೆ ಇಳಿದು ನಾವು ಆ ತೇರಿನ ತುದಿಯ ಧ್ವಜದ ಒಂದು ನಗುವಾಗಬೇಕು. ಎಲ್ಲರ ಮನಸ್ಸಲ್ಲಿ ಸದಾ ನಾವು ಇಷ್ಟಪಡುವ ಒಂದು ಮಗುವಾಗಬೇಕು ಅಂತಂದರೆ ನಮ್ಮ ಮನಸ್ಸುಗಳು ಯಾವಾಗಲೂ ಶುದ್ಧವಾಗಿಟ್ಕೋಬೇಕು, ಮೂಡನ್ನ ಚೆಂದವಾಗಿಟ್ಕೋಬೇಕು.
ಕವಿಗಳ ಮನಸ್ಸು, ಸಾಹಿತಿಗಳ ಮನಸ್ಸು ಸಾಮಾನ್ಯವಾಗಿ ಅಲ್ಲೋಲ ಕಲ್ಲೋಲವಾಗಿರುತ್ತೆ. ತುಂಬ ಒದ್ದಾಟಗಳಲ್ಲಿರುತ್ತೆ. ಮೂಡ್ ಸ್ವಿಂಗ್ಸ್ ವಿಪರೀತ ಮೂಡ್ ಸ್ವಿಂಗ್ಸ್. ಯಾಕೆಂದರೆ ಎಲ್ಲನೂ ಯೋಚಿಸ್ಬೇಕು, ಎಲ್ಲ ಮಾಡಬೇಕು. ಅದೇನೋ ಬರ್ತಾ ಇಲ್ಲ, ಅದೇನೋ ಆಗ್ತಾ ಇಲ್ಲ, ಅದನ್ನು ಮಾಡಬೇಕು, ಇದು ಮಾಡಬೇಕು, ಇದು ಸಿಗ್ತಾ ಒಂದು ಲೈನ್ ಸಿಗದೇನೆ 3 ದಿನ ತಲೆ ಚಿಚ್ಕೊಂಡವರಿದ್ದಾರೆ ನಾನು ನೋಡಿದ್ದೀನಿ. ಯಾವುದೋ ಒಂದು ಪದ ಸಿಕ್ಕದೇನೆ ಊಟ ಬಿಟ್ಟವ್ರು ನೋಡಿದ್ದೀನಿ ನಾನು. ಮತ್ತು ಈ ಊರೆಲ್ಲ ಸುತ್ತಾಡ್ಬಿಟ್ಟು ಏನು 500-600 ಕಿಲೋಮೀಟ್ರ್ 1000-1500 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದಾರೆ ಒಂದೊಂದು ಲೈನ್ ಹೊಳಿತಿಲ್ಲ ಅಂತೇಳಿ. ಇಂಥದ್ದೆಲ್ಲ ನಾನು ನೋಡಿದ್ದೀನಿ. ಕೆಲವೆಲ್ಲ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಈ ಥರ ಬರದೇ ಇದ್ದಾಗ ಅದನ್ನು ಪಕ್ಕ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೊಂದು ಮನಸ್ಥಿತಿಗೆ ಹೋಗಿ ಮತ್ತೆ ನಾವು ಇಲ್ಲಿ ಬಂದಾಗ ಅದು ಆಗುವ ಸಾಧ್ಯತೆಗಳಿದೆ. ಇದೆಲ್ಲ ನಡೀತಾ ಇರುತ್ತೆ. ಬಟ್ ನಾವು ಯಾವಾಗಲೂ ಕೂಡ ಮನಸ್ಸನ್ನು ಶಾಂತವಾಗಿಟ್ಕೋಬೇಕು, ಮನಸ್ಸನ್ನು ಸಮಾಧಾನವಾಗಿಟ್ಕೋಬೇಕು. ಕೋಪ ಬೇಡ, ಅಸೂಯೆ ಬೇಡ, ಹೊಟ್ಟೆ ಕಿಚ್ಚು ಬೇಡ, ಅಹಂಕಾರ ಬೇಡ, ಈರ್ಷ್ಯೆ ಬೇಡ, ಈ ದ್ವೇಷ ಬೇಡ, ಈ ಮದ ಬೇಡ. ಇವೆಲ್ಲ ಬಿಟ್ಬಿಡೋಣ. ಸ್ವಲ್ಪ ಒಂದು ಸುಂದರತೆ, ಒಂದು ಪ್ರೀತಿ, ಒಂದು ಒಳ್ಳೆಯ ಅನುಭೂತಿ, ಒಂದು ಕೊಟ್ಟು ತಗೊಳ್ಳೋ ಗುಣ, ಒಂದು ಆನಂದ, ನಮ್ಮಿಂದ ನಮಗೆ ಗೊತ್ತಿಲ್ಲದ ಹಾಗೆ ಸ್ಫುರಣೆ ಆಗೋವಂಥದ್ದು, ಏನೋ ಒಂದು ಹೊಳೆಯುವಂಥ ಒಂದು ಒಳ್ಳೆಯ ಆಲೋಚನೆ, ಚೆನ್ನಾಗಿದೆ ಅಂತ ಅನಿಸ್ಬಿಡುತ್ತಲ್ಲ, ಆ ಮುಗ್ಧತೆಯಿಂದ ನಾವು ಅದನ್ನು ನೋಡ್ತೀವಲ್ಲ, ಅಲ್ಲಿ ಸುಖ, ಸಂತೋಷ, ಆನಂದ ಎಲ್ಲವೂ ಸಿಗುತ್ತೆ ನಮಗೆ. ದೇಹಕ್ಕೆ ಆದರೆ ಸುಖ, ಮನಸ್ಸಿಗಾದರೆ ಸಂತೋಷ, ಆತ್ಮಕ್ಕಾದರೆ ಅದು ಆನಂದ. ಈ ಸುಖ, ಸಂತೋಷ, ಆನಂದ 3 ಕೂಡ ನಮ್ಮಿಂದ ಹುಟ್ಟುವಂಥ, ಆ ಕ್ಷಣಕ್ಕೆ ನಮ್ಮ ಅರಿವಿಲ್ಲದೆ ನಮ್ಮಿಂದ ಸ್ಫುರಣೆ ಆಗುವಂಥ, ಫ್ಲ್ಯಾಶ್ ಆಗುವಂಥ ಆ ಕ್ರಿಯೇಟಿವ್ ಥಾಟ್ಸ್, ಒಂದು ಒಳ್ಳೆಯ ಕ್ರಿಯಾತ್ಮಕ ಐಡಿಯಾಗಳಿಂದ ನಮ್ಗೆ ಆ ಖುಷಿ ಸಿಗುತ್ತೆ. ನಮಗೆ ಆ ಥರ ಸಿಗಬೇಕು ಅಂದಾಗ ಮನಸ್ಸನ್ನು ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿಟ್ಕೊಂಡಿರಬೇಕು. ಯಾವುದೇ ನೆಗೆಟಿವ್ ವಿಚಾರಗಳನ್ನು ಆಲೋಚನೆ ಮಾಡಿಕೊಡ್ದು, ಯಾವುದೇ ರೀತಿಯ ನೆಗೆಟಿವ್ ವಿಚಾರಗಳನ್ನು ಮಾತಾಡಿಕೊಡ್ದು. ಆಮೇಲೆ ಯಾರಿಗೆ ಕಷ್ಟ ಇಲ್ಲ, ಎಲ್ಲರಿಗೂ ಇದೆ. ಸುಮ್ಮನೆ ನಮ್ಮ ಕಷ್ಟಗಳನ್ನು ನಾವು ಹೇಳ್ಕೊಂಡು, ನಮ್ಮ ಗೋಳುಗಳನ್ನು ನಾವು ಹೇಳ್ಕೊಂಡು, ನಮ್ಮ ಮೂಡು ಕೆಡಿಸ್ಕೊಂಡು ಇನ್ನೊಬ್ಬರು ಮೂಡು ಕೆಡಿಸುವ ಬದಲು ಅದನ್ನೇ ನಾವು ಪಾಠವಾಗಿ ಕನ್ವರ್ಟ್ ಮಾಡಿಕೊಂಡು ಅದರಿಂದ ಒಂದಷ್ಟು ನಾಲೆಡ್ಜ್ ಗೇನಿಂಗ್ ಮಾಡಿಕೊಂಡು, ಎಷ್ಟು ಸಾಧ್ಯ ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಷ್ಟಕ್ಕೆ ನಾವು ರಾಜರಾಗಿ, ಅಹಂ ಇಲ್ಲದ ರಾಜನಾಗಿ ಇದ್ದು ನಾವು ನಮ್ಮ ಕೆಲಸವನ್ನು ಮಾಡ್ತಾ ಹೋದಾಗ ನಾವು ನಮ್ಮ ಕೆಲಸಕ್ಕೆ ಎಷ್ಟು ದಾಸರಾಗ್ತೀವಿ, ಅದು ನಮ್ಮನ್ನು ಆ ಕೆಲಸದಿಂದಲೇ ರಾಜನಾಗ ಮಾಡುತ್ತೆ. ಇದು ಪ್ರತಿಯೊಬ್ಬ ಬರಹಗಾರರಿಗೂ ಇರುವಂಥ ವಿಚಾರ, ಗೊತ್ತಾಗುವಂಥ ವಿಚಾರ, ಗೊತ್ತಾಗಲೇಬೇಕಾಗುವಂಥ ವಿಚಾರ. ಹಾಗೆಲ್ಲ ಇದ್ದವರು ಮಾತ್ರ ಹೆಚ್ಚು ಕಾಲ ಈ ಒಂದು ತಾಪತ್ರಯಗಳನ್ನ ಸಹಿಸಿಕೊಂಡು ಕೂಡ ಬರೀತಾರೆ. ಬರೆಯೋದು ಬಹಳ ಸುಲಭ. ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಯಾರು ಬೇಕಾದರೂ ಬರಿಬಹುದು, ಹೇಗೆ ಬೇಕಾದ್ರೂ ಬರಿಬೋದು, ಏನು ಬೇಕಾದರೂ ಬರಿಬೋದು. ಬಟ್ ಅದ್ರ ಹಿಂದೆ ನಮ್ಮದು ಆ ಒಳ ಮೂಸೆಯಲ್ಲಿ, ಆ ಗರಡಿಯಲ್ಲಿ, ಆ ಆಳದಲ್ಲಿ, ಆ ಬೇರ್ನಲ್ಲಿ, ಆ ಬಟ್ಲಲ್ಲಿ, ಎಂಥ ಕಂಡಗದಲ್ಲಿ ಆ ಏನೆಲ್ಲ ಇರುತ್ತೆ ಆ ಕೊಪ್ಪರಿಗೆನಲ್ಲಿ, ಅದು ಬಹಳ ಮುಖ್ಯ ಆಗುತ್ತೆ. ಅದು ಅನುಭವಗಳಾಗಿರಬೇಕು. ನಮ್ಮ ಅನುಭವಗಳು, ನಮ್ಮ ಸೈರಣೆ, ನಮ್ಮ ತಾಳ್ಮೆ, ನಮ್ಮ ಅಧ್ಯಯನ, ನಮ್ಮ ಜ್ಞಾನ, ಇಂಥವೆಲ್ಲ ಅಲ್ಲಿರಬೇಕು. ಯಾವುದೋ ಒಂದು ಹಾಡು ಅದ್ಭುತವಾಗಿ ಬಂದ್ಬಿಡ್ತು ಸುಲಭವಾಗಿ, ಸೂಪರ್. 2ನೇ ಹಾಡು ಅಷ್ಟೇ ಅದ್ಭುತವಾಗಿ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಒದ್ದಾಡೋಗ್ಬಿಡ್ತೀವಿ. ಆವಾಗ